ಎಲ್ರಿಗೂ ನಮಸ್ಕಾರ. ನಂದೀಶ್ ನನಗೆ ಸವಾರಿ ಸಿನಿಮಾದಿಂದ ಪರಿಚಯ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗಿದ್ದಾನು. ಹಾಗೆ ತುಂಬ ಕ್ಲೋಸ್ ನನಗೆ. ಈ ಸಿನಿಮಾಗೆ ಸಂಭಾಷಣೆ ಬರೀಬೇಕಾಗಿತ್ತು. ನಾನು ಅವಾಗ ನನ್ನ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಆಗಲಿಲ್ಲ. ಆಗ ಅವರು ಒಂದು ಹಾಡು ಬರ್ಕೊಡಿ ಅಂತ ಕೇಳಿದ್ರು. ಸ್ವಲ್ಪ ಅವ್ರು ನನ್ನ ಥರ ಡಿಫ್ರೆಂಟಾಗಿ ನಾನು ಬರೆಸ್ಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ. ಆಗ ನಾನು ಈ ಫಿಲಮಲ್ಲಿ ಬರ್ತಿದ್ದ ಸಾಂಗೆ ಯಾವುದು, ಹುಕ್ಕ ಹೇಳಿ ಸುಕ್ಕ ಹೊಡಿ ಅಂತ. ನೋಡಿ, ಆ ಸಾಂಗ್ ಬರೆದೆ ನಾನು, ಹುಕ್ಕ ಹೇಳಿ ಸುಕ್ಕ ಹೊಡಿ ಅಂತ. ಹುಕ್ಕ ಬಾರ್ಗಳೆಲ್ಲ ಬಂದಾಗೋಯ್ತು, ಎಲ್ಲ ಬ್ಯಾನ್ ಆಗೋಯ್ತು. ಮಾಸ್ಟರ್ ಪೀಸ್ ಈ ಸಿನಿಮಾದಿಂದ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ. ಅದು ನಾವು ಕುತ್ಕೊಂಡು ಬರೀತು. ಆಮೇಲೆ ಹೇಳಿದೆ ನಾನು ನಂದೀಶ್ಗೆ, ಲೈನ್ ಚೇಂಜ್ ಮಾಡೋಣ, ಮತ್ತು ಹುಕ್ಕಗಳೇ ಬಾರ ಎಲ್ಲ ಬಂದಾಗ್ಬಿಟ್ಟಿದೆಯಲ್ಲ ಅಂತ. ಇಲ್ಲ ಸರ್, ಇಟ್ಕೊಳ್ಳೋಣ ಇರಲಿ ಅಂತ ಹೇಳಿದ್ರು. ಸೊ ಇದೊಂದು ಒಳ್ಳೆ ಕೆಲಸ ಆಗಿದೆ. ಹುಕ್ಕ ಬಾರ್ಗಳೆಲ್ಲ ಬಂದಾಗಿದೆ, ಬ್ಯಾನ್ ಆಗಿದೆ. ಹಾಗೆ ಇದು ಟ್ರೈಲರ್ ನೋಡಿದೆ. ಟ್ರೈಲರ್ ತುಂಬ ಅದ್ಭುತವಾಗಿದೆ. ರಿಷಿ ಅವರು ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ. ಅವರು ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಡ. ಇನ್ನು ನಮ್ಮ ಹೀರೋಯಿನ್ ಕೂಡ, ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಓವರಾಲ್ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಅನಿಸುತ್ತೆ. ಸಿನಿಮಾ ನೋಡ್ತಿದ್ದಂಗೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮ್ಯಾಟಿಂದ ಹೊರಗೆ ಬಂದು ಒಂದು ಅಥೆಂಟಿಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ ನಾನು ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನಂದೀಶ್ ಅವರು ಸಾಮಾನ್ಯ ಅದೇ ಥರ ಸಿನಿಮಾಗಳನ್ನ ಯೋಚನೆ ಮಾಡ್ತಾರೆ. ಅವರು ಸ್ವಲ್ಪ ಆ ಥರ ಡೈರೆಕ್ಟರ್ಗಳು ನಮಗೆ ಹೆಚ್ಚಿಗೆ ಬೇಕು. ಯಾಕಂದರೆ ನಾವೆಲ್ಲ ಕಮರ್ಷಿಯಲ್ ಡೈರೆಕ್ಟರ್ಗಳು ಎಲ್ಲ ಥರದ್ದು ಯೋಚನೆ ಮಾಡ್ತಾ ಇರ್ತೀವಿ. ಸ್ವಲ್ಪ ಒಂದು ಅಥೆಂಟಿಕ್ ಆಗಿ ಸಿನಿಮಾ ತೆಗಿಯೋರು ತುಂಬ ಕಮ್ಮಿ ಇದ್ದಾರೆ ನಮ್ಮಲ್ಲಿ. ಯಾಕಂದರೆ ಜನಗಳು ಬರಲ್ಲ, ಜನ ಆ ಥರ ಸಿನಿಮಾಗಳನ್ನ ನೋಡಲ್ಲ ಅನ್ನೋದು ನಮ್ಮಲ್ಲಿದೆ. ಅದೇ ನಾವು ಬೇರೆ ಭಾಷೆ ಮಲಯಾಳಮಲ್ಲ ಎಲ್ಲೋ ಬಂದಾಗ ಅಲ್ಲಿ ಚೆನ್ನಾಗಿದೆ, ಆ ಥರ ಬಂದಿದೆ ಅಂತ ಅಂತೀವಿ. ನಮ್ಮ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ತೆಗೆದಾಗ ನಾವು ಸಪೋರ್ಟ್ ಮಾಡಲ್ಲ ಯೂಶಲಿ ನಮ್ಮ ಜನಗಳು. ಸೊ ಮಾಡಬೇಕು, ಈ ಥರ ಸಿನಿಮಾಗಳನ್ನ ನೋಡಿ ಮಾಡಿದಾಗ ಈ ಥರ ಸಿನಿಮಾಗಳು, ಈ ಥರ ಡೈರೆಕ್ಟರ್ಗಳು ಹೆಚ್ಚು ಈ ಥರ ಸಿನಿಮಾಗಳನ್ನ ತೆಗಿಬೇಕು ಅನ್ನೋ ಒಲವು ಬರುತ್ತೆ. ಸೊ ಈ ಸಿನಿಮಾನು ಒಂದು ದೊಡ್ಡ ಸಕ್ಸಸ್ ಆಗಲಿ. ನಮ್ಮ ಡಾಲಿ ಧನಂಜಯ್ ಅವರು ಇದನ್ನು ಲಾಂಚ್ ಮಾಡಿದ್ರು ಟ್ರೈಲರು. ಸೊ ನಮ್ಮ ಪ್ರೊಡ್ಯೂಸರು ಖಂಡಿತ ಜಾಲಿ ಆಗಿರ್ತಾರೆ. ಆ ಕಾರಣಕ್ಕೆ ಸಿನಿಮಾ ರಿಲೀಸ್ ಆದಮೇಲೆ ಅವರು ಜಾಲಿ ಆಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.